ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು. ಇದೇ ಏಪ್ರಿಲ್ 30, ಮೇ 1, 2, 3 4 ದಿನಗಳ ಕಾಲ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಬೆಂಗಳೂರು ಇಲ್ಲಿ ಬುದ್ಧ ಪೂರ್ಣಿಮಾ ಸಂಭ್ರಮಾಚರಣೆ ನಡೀತಾ ಇರತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಪ್ರಾತಃ ಕಾಲದ 3 ಗಂಟೆಗಳ ಸಂಗೀತನಾದ ಧ್ಯಾನ ಜೊತೆಯಲ್ಲಿ ಅದ್ಭುತವಾದಂತಹ ಒಂದು ಹಿರಿಯ ಮಾಸ್ಟರ್ಗಳಿಂದ ಜ್ಞಾನ ಸಂದೇಶ, ಅನುಭವ ಹಂಚಿಕೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಒಂದು ಪ್ರಕೃತಿಯ ಮಡಿಯಲ್ಲಿ ಅದ್ಭುತವಾದಂತಹ ಬುದ್ಧ ಪೂರ್ಣಿಮೆಯ ಸಂಭ್ರಮಾಚರಣೆಯನ್ನು ನಾವೆಲ್ಲರೂ ಆಚರಿಸ್ಕೊಳ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದಾದ್ಯಂತ ಎಲ್ಲ ಧ್ಯಾನ ಬಂಧುಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧ್ಯಾನದಿಂದ ಆತ್ಮಜ್ಞಾನವನ್ನು ಪಡ್ಕೊಂಡು, ಹಾಗೆ ನಿತ್ಯ ಅನ್ನದಾನ ಇರುತ್ತೆ, ಅದಕ್ಕೆ ಎಲ್ಲರೂ ಸಹ ತನುಮನಧನವಾಗಿ ಸೇವೆಯನ್ನು ಸಲ್ಲಿಸಬೇಕು ಅಂತೇಳಿ ಕೇಳ್ಕೊಳ್ತಾ, ಸೊ ಎಲ್ಲರನ್ನೂ ಪ್ರೀತಿಯಿಂದ ಈ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದೇವೆ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತ್ರಿವೇಣಿ ಮಾಸ್ಟರ್ಸ್. 2026 ಏಪ್ರಿಲ್ 30ರಿಂದ ಮೇ 3ರವರೆಗೆ ನಡೆಯಲಿರುವ ಬುದ್ಧ ಪೂರ್ಣಿಮಾ ಸಂಭ್ರಮಾಚರಣೆ ಪ್ರಯುಕ್ತ ಕರ್ನಾಟಕದ ಎಲ್ಲ ಧ್ಯಾನ ಬಂಧುಗಳ ವತಿಯಿಂದ ಕರ್ನಾಟಕದ ಎಲ್ಲ ಮಹಾಜನತೆಗೆ ಆತ್ಮೀಯ ಸ್ವಾಗತ. ಪ್ರತಿಯೊಬ್ಬರು ಬಂದು ಭಾಗವಹಿಸಿ ಈ ಸಂಭ್ರಮಾಚರಣೆಯನ್ನು ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇವೆ. ಸ್ಥಳ ಕೆಬ್ಬೆದೊಡ್ಡಿ ಗ್ರಾಮ, ಆರೋಹಳ್ಳಿ, ಕನಕಪುರ ರಸ್ತೆ, ಬೆಂಗಳೂರು. ಪ್ರತಿಯೊಬ್ಬ ಧ್ಯಾನಿಗಳು ಈ ಒಂದು ಅನ್ನಪ್ರಸಾದ ಯಜ್ಞದಲ್ಲಿ ಭಾಗಸ್ವಾಮಿ ಆಗಬೇಕೆಂದು ಕೋರುತ್ತೇವೆ. ನಮಸ್ತೆ ಮಾಸ್ಟರ್ಸ್, ನನ್ನ ಹೆಸರು ಈಶ್ವರಿ ಅಂತ. ನಾನು ಬೆಂಗಳೂರಿನ ನಿವಾಸಿ. ಮಾಸ್ಟರ್ಸ್, ಏಪ್ರಿಲ್ 30ನೇ ತಾರೀಕಿಂದ ಮೇ 1, 2, 3 ಈ 4 ದಿನಗಳ ಕಾಲ ನಾವು ಬುದ್ಧ ಪೂರ್ಣಿಮೆಯನ್ನು ನಮ್ಮ ಕೆಬ್ಬೆದೊಡ್ಡಿ ಗ್ರಾಮದಲ್ಲಿರುವಂತಹ ಪಿರಮಿಡ್ ವ್ಯಾಲಿನಲ್ಲಿ ಆಚರಿಸ್ತಾ ಇದ್ದೀವಿ. ಎಲ್ಲ ವರ್ಷಗಳಂತೆ ಈ ವರ್ಷವೂ ಕೂಡ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಾ ಇದೆ. ಎಲ್ಲರೂ ಕೂಡ ಬನ್ನಿ, ಭಾಗವಹಿಸಿ. ನೀವು ಬರುವಾಗ ಹೊಸಬರನ್ನು ಕರ್ಕೊಬನ್ನಿ, ನಿಮ್ಮ ಸ್ನೇಹಿತರು, ಅಕ್ಕಪಕ್ಕದ ಮನೆಯವರು, ನಿಮ್ಮ ಒಂದು ರಿಲೇಷನ್ನು ಎಲ್ಲರೂ ಕೂಡ ಬನ್ನಿ. ಮತ್ತು ಈ ಒಂದು ಅದ್ಭುತವಾದ ಅವಕಾಶವನ್ನು ನಾವು ಸದುಪಯೋಗಪಡಿಸ್ಕೊಳ್ಳೋಣ. ಈ ಒಂದು 28 ಗಂಟೆಗಳ ಕಾಲ ಧ್ಯಾನವನ್ನು ಮಾಡಿ ಎನರ್ಜೇಷನ್ ಮಾಡಿಕೊಂಡು ಇಡೀ ನಾವು ಎಲ್ಲೆಲ್ಲಿ ಇರ್ತೀವೋ, ಎಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಕೂಡ ಈ ಎನರ್ಜಿಯನ್ನು ಸ್ಪ್ರೆಡ್ ಮಾಡಿ, ಪತ್ರಿಜಿ ಸರ್ ಸಂಕಲ್ಪನೆ ನಮ್ಮ ಸಂಕಲ್ಪ. ಮತ್ತು ಒಂದು ದಿನಕ್ಕೆ 30,000 ಜನ ಇಲ್ಲಿ ಊಟವನ್ನು ಮಾಡ್ತಾರೆ. ಬೆಳಿಗ್ಗಿನ ಉಪಹಾರ ಆಗ್ಬೋದು, ಮಧ್ಯಾಹ್ನ ಊಟ, ರಾತ್ರಿ ಊಟ, ಹೀಗೆ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ. ಅಂತಹ ಒಂದು ಕಡೆ ನಾವು ನಮ್ಮ ತನು ಮನ ಧನವನ್ನು ನಾವು ಅರ್ಪಿಸೋಣ. ಹಾಗೆ ಒಂದು ಧ್ಯಾನ ಮಾಡೋದಾಗಿರ್ಬೋದು, ಸೇವೆ ಮಾಡೋದಾಗಿರ್ಬೋದು, ಹಿರಿಯ ಪಿರಮಿಡ್ ಮಾಸ್ಟರ್ಗಳ ಒಂದು ದಿವ್ಯ ಸಂದೇಶವನ್ನು ನಾವು ಪಡ್ಕೊಳ್ಳೋಣ ಅಂತ ಹೇಳ್ತಾ, ಮತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಪಾಲ್ಗೊಂಡು ಅಥವಾ ಪಾಲ್ಗೊಂಡಿರುವಂತಹ ಒಂದು ಆನಂದವನ್ನು ನಾವು ಎಲ್ಲರೂ ಕೂಡ ಸವಿಯೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದ.